ನಾನು ಓಡಿಸ್ಕೊಂಡಿದ್ದೀನಿ. ಅಂದರೆ ಒಬ್ಬನೇ ಇದ್ದಾಗ ಬಂದು ಕೈ ಕಾಲು ಹಿಡ್ಕೊಂಡು ಅಂದರೆ ಒಂದು ಟೀ ಕುಡಿಯೋ ಅಡ್ಡದಲ್ಲಿ ಹೊಡೆದಿದ್ದಿದೆ. ಆಮೇಲೆ ನಾವು ತಿರುಗಿ ಹೋಗಿ ಏನು ಮಾಡಿದ್ದೀವಿ, ಅದು ದಟ್ ಈಸ್ ಒನ್ ಎಪಿಕ್ ಸ್ಟೋರಿ. ಯುವಕರೇ ಇದೆಲ್ಲ ಫಾಲೋ ಮಾಡಿ ರೈಟ್. ಅವ್ರು ಏನು ಹೇಳ್ತಾರೆ ನೋಡಿ ಸರ್, ಐ ಕಾಂಟ್ ಬಿಲೀವ್ ಅಂತಿದ್ದಾರೆ. It doesn't show that you were like that once upon a time. ಒನ್ಸ್ ಅಪಾನ್ ಎ ಟೈಮ್ ಐ ವಾಸ್ ಲೈಕ್ ದಿಸ್. But how did you ಈಗ sober down? ನಾನು ಒಂದು ಕತೆ ಕೇಳಿದ್ದೆ, ಕಥೆ ಅಲ್ಲ ನೈಜ ಘಟನೆ. ಬೇಡರ ಗಣ್ಣಪ್ಪ ಅಣ್ಣವ್ರು ಮಾಡಿದ್ರಲ್ಲ, ಅದು ಮಾಡಾದ್ಮೇಲೆ ಆ್ಯಕ್ಚುಲಿ ಅವರಿಗೆ ರಿಯಲ್ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೆ ಆ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್, ಅಂದರೆ ಮೇಜರ್ ರೋಲ್ ಪ್ಲೇ ಮಾಡ್ತಂತೆ, ವಿಚ್ ಇಸ್ ಅ ಟ್ರೂ ಫ್ಯಾಕ್ಟ್. ಎಲ್ರಿಗೂ ಗೊತ್ತಿರುತ್ತೆ ಅದು. ಬೇಡರ ಕಣ್ಣಪ್ಪ ಕ್ಯಾರೆಕ್ಟರ್ ಗೊತ್ತಿದ್ದಿಲ್ಲ. ಅದು ಮಾಡಾದ್ಮೇಲೆ ಎಲ್ಲರೂ ಅಂದರೆ ಆ ಕಾಲದಲ್ಲಿ ಅವರಿಗೆ ಹಂಗೆ ಅಂದರೆ ಆ ಭಕ್ತಿ ಭಾವನೆ ಅವರು ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿದರು. ದಟ್ ಮೇಡ್ ಹಿಮ್ ಬಿಕಮ್ ಮೋರ್ ಬೆಟರ್ ಪರ್ಸನ್. ಜನ ಇದನ್ನು ಆರಾಧಿಸ್ತಾ ಇದ್ದಾರೆ, ಇದನ್ನು ಪೂಜಿಸ್ತಾರೆ, ನಾನು ಇನ್ನೂ ಒಳ್ಳೆಯವನಾಗಿರಬೇಕು. ಸೊ ದ ಗ್ರೇಟ್ನೆಸ್ ಹಿ ಸ್ಟಾರ್ಟೆಡ್ ರಿಯಲೈಸಿಂಗ್ ಪ್ಲೇಯಿಂಗ್ ಸಚ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್. ಅದಾದಮೇಲೆ ಮಂತ್ರಾಲಯ ಮಹಾತ್ಮೆ ಮಾಡ್ತಾರೆ. ಗೊತ್ತಿಲ್ಲದೇನೆ ದಟ್ ಪರ್ಸನ್ ಸ್ಟಾರ್ಟ್ಸ್ ಕಮಿಂಗ್ ಇನ್ ಟು ರಿಯಲ್ ಲೈಫ್. ಪ್ರಾಬಬ್ಲಿ ನನಗೆ ಮುಂಚೆ ಅಂದರೆ ಎಕ್ಸ್ಕ್ಯೂಸ್ ಮೀ ಇವೆಲ್ಲ ಮಾಡ್ತಾ ಐ ಲಿಟ್ರಲಿ ಬಿಕಮ್ ವೆರಿ ಸಾಫ್ಟ್, ವಿಚ್ ಐ ವಾಸ್ ನಾಟ್. ಯು ಆಸ್ಕ್ ಮೈ ಫ್ರೆಂಡ್ಸ್ ನಮ್ಮೂರಲ್ಲೆಲ್ಲ ವೆನ್ ದೇ ಸಾ ದಿ ಫಿಲ್ಮ್, ನನ್ನ ಮಗ ಇವನು ಇಷ್ಟೊಂದು ಬಾಲ ಒಳ್ಳೆ ಒಂಥರ ಇಷ್ಟು ಸಾಫ್ಟಾಗಿ ಆಗ್ಬಿಡ ನನ್ನ ಮಲೆಯಲ್ಲೇ ಕಳ್ಳ ಅನ್ನೋ ಥರ ನನ್ನನ್ನು ನೋಡಿದ್ದು.